ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾವೀಗ ಆರ್ ಎನ್ ಎಸ್ ಐ ಟಿ ಅಂದರೆ ಆರ್ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ ರಿವ್ಯೂ ನೋಡೋಣ. ಇದು ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ. KCET ಕೋಡ್ E118, ಎಸ್ಟಾಬ್ಲಿಷ್ಡ್ ಇಯರ್ 2001. ಯು ಜಿ ಕೋರ್ಸಸ್ ಅಂದರೆ BE ಆರ್ ಕೋರ್ಸಸ್ ಯಾವ್ದು ಆಫರ್ ಮಾಡ್ತಾರೆ ಅಂತ ನೋಡ್ಬೋದು. ಯು ಜಿ ಕೋರ್ಸಸಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, CSE AML, CSE ಡೇಟಾ ಸೈನ್ಸ್, CSE ಸೈಬರ್ ಸೆಕ್ಯೂರಿಟಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಈ ಕೋರ್ಸಸ್ ಆಫರ್ ಮಾಡುತ್ತೆ. PG ಕೋರ್ಸಸ್ ಯಾವ ಆಫರ್ ಮಾಡ್ತಾರೆ ಅಂತ ನೋಡೋದಾದ್ರೆ MBA ಅಂದರೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಫರ್ ಮಾಡುತ್ತೆ. ಕಾಲೇಜ್ದು ಮ್ಯಾನೇಜ್ಮೆಂಟ್ ಫಿಟ್ ನೋಡೋದಾದರೆ ಇಂಜಿನಿಯರಿಂಗ್ಗೆ CSEಗೆ ಪರ್ ಇಯರು 7,50,000 ಇರುತ್ತೆ, ಅಡಿಷನಲ್ ಫೀಸ್ ಏನಿರಲ್ಲ. ECEಗೆ 4,50,000 ಇರುತ್ತೆ, ಇದಕ್ಕೂ ಅಡಿಷನಲ್ ಫೀಸ್ ಏನಿರಲ್ಲ. CSE AMLಗೆ 6,50,000 ಆಗಿರುತ್ತೆ ಪರ್ ಇಯರು, ಇದ್ರದ್ದು ಅಡಿಷನಲ್ ಫೀಸ್ ಏನಿರಲ್ಲ. CSE ಡೇಟಾ ಸೈನ್ಸ್ಗೆ 6 lakhs ಆಗಿರುತ್ತೆ ಆ್ಯನುವಲ್ ಫೀಸು, ಇದಕ್ಕೂ ಅಡಿಷನಲ್ ಫೀಸ್ ಏನಿರಲ್ಲ. CSE ಸೈಬರ್ ಸೆಕ್ಯೂರಿಟಿಗೆ 4,50,000 ಇರುತ್ತೆ, ಇದಕ್ಕೂ ಅಡಿಷನಲ್ ಫೀಸ್ ಏನಿರಲ್ಲ. EEE 3 lakhs ಇರುತ್ತೆ ಆ್ಯನುವಲ್ ಫೀಸು, ಇದಕ್ಕೆ ಅಡಿಷನಲ್ ಫೀಸ್ ಇರುತ್ತೆ 50,000 ಇರುತ್ತೆ ಅಪ್ರಾಕ್ಸಿಮೇಟ್ಲಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 2 lakhs ಫರ್ ಇಯರ್ ಆ್ಯನುವಲ್ ಫೀಸ್ ಇರುತ್ತೆ, ಇದಕ್ಕೆ 50,000 ಅಡಿಷನಲ್ ಫೀಸ್ ಇರುತ್ತೆ. ಸಿವಿಲ್ ಇಂಜಿನಿಯರಿಂಗ್ಗೆ 1 lakh ಇರುತ್ತೆ ಫೀಸು, ಮತ್ತು 40,000 ಸ್ಕಾಲರ್ಶಿಪ್ಪಿಂದ ಕವರ್ ಮಾಡುತ್ತೆ. ಅಡಿಷನಲ್ ಫೀಸು 50,000 ಇರುತ್ತೆ. ಮ್ಯಾನೇಜ್ಮೆಂಟ್ ಫೀಸ್ ಸ್ಟ್ರಕ್ಚರ್ ಮಾಡೋದು PG ಕೋರ್ಸಸ್ಗೆ MBAಗೆ 3,75,000 ಆಗಿರುತ್ತೆ, MCAಗೆ 3,50,000 ಇರುತ್ತೆ, ಇವೆರಡಕ್ಕೂ ಅಡಿಷನಲ್ ಫೀಸ್ ಏನಿರಲ್ಲ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಅಡ್ಮಿಷನ್ ಅಂದರೆ ಅಡ್ಮಿಷನ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಂತ ನೋಡ್ಬೋದು. ಇದು ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಅಂದರೆ ಕರ್ನಾಟಕದಲ್ಲಿ PU ಮಾಡಿರೋರಿಗೆ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, CET ಕಾಮೆಟ್ಗೆ JE ರ್ಯಾಂಕ್ ಕಾರ್ಡು, ಡೌನ್ಲೋಡ್ ಕಾಪಿ ಇದ್ದರೆ ಸಾಕು. ಇದಷ್ಟೊಂದು ಮ್ಯಾಟ್ರ್ ಆಗಲ್ಲ, ಜಸ್ಟ್ ಇದ್ದರೆ ಸಾಕು. TC ಅಂದರೆ 12th TC, ಸ್ಟಡಿ ಸರ್ಟಿಫಿಕೇಟು 7 ಇಯರ್ಸ್ದು, ಮತ್ತು ಆಧಾರ್ ಕಾರ್ಡು, ಅದ್ರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ 5, ಇದೆಲ್ಲ ಸೇರಿ 2 ಕಾಪಿ ಜೆರಾಕ್ಸ್ ಬೇಕಾಗಿರುತ್ತೆ, ಮತ್ತು ಸ್ಕ್ಯಾನ್ ಕಾಪಿ ಬೇಕು ಅವ್ರಿಗೆ. ನಾನ್ ಕರ್ನಾಟಕ ಅಂದರೆ ಕರ್ನಾಟಕದಿಂದ ಹೊರಗಡೆ ಓದಿರೋರಿಗೆ SSLC ಮಾರ್ಕ್ಸ್ ಕಾರ್ಡು ಮತ್ತು PUC ಮಾರ್ಕ್ಸ್ ಕಾರ್ಡು, ಕಾಮೆಟ್ಗೆ JE ರ್ಯಾಂಕ್ ಕಾರ್ಡು, ಯಾಕಂದರೆ ಇವ್ರಿಗೆ CET ಏನು ಬರ್ದಿರಲ್ಲ, ಇವ್ರಿಗೆ CET ಅಲೋ ಮಾಡಿರಲ್ಲ. TC, ಮೈಗ್ರೇಷನ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸು, ಸೇಮ್ ಇದು ಅಷ್ಟೇ, 2 ಜೆರಾಕ್ಸ್ ಕಾಪೀಸು ಮತ್ತು 1 ಸಾಫ್ಟ್ ಕಾಪಿ ಬೇಕಾಗಿರುತ್ತೆ. ಅಕಾಡೆಮಿಕ್ ಸ್ಪಾಟ್ಲೈಟ್ಸ್ ನೋಡೋದ್ರೆ ಅಂದರೆ ಫ್ಯಾಕಲ್ಟಿ ಹೈಲೈಟ್ಸ್ ನೋಡೋದಾದರೆ 306 ಫ್ಯಾಕಲ್ಟಿ ಇರ್ತಾರೆ ಟೋಟಲಿ, ಅದರಲ್ಲಿ 106 ಫ್ಯಾಕಲ್ಟಿ PhD ಮಾಡಿರ್ತಾರೆ, 200+ ಪಬ್ಲಿಕೇಶನ್ಸ್ ಮಾಡಿರ್ತಾರೆ, ಮತ್ತು 25+ ಪೇಟೆಂಟ್ಸ್ ಇರುತ್ತೆ. ಕ್ಯಾಂಪಸ್ ಕಂಫರ್ಟ್ಸ್ ನೋಡೋದಾದರೆ ಕೇಫ್ ಫ್ರೆಂಡ್ಲಿ ಕ್ಯಾಂಪಸ್ಸು, ಫುಡ್ ಕೋರ್ಟ್ ಇರುತ್ತೆ, ಹಾಸ್ಟೆಲ್ಸ್ ಇರುತ್ತೆ, ಆಡಿಟೋರಿಯಂ ಇದೆ, ಬ್ಯಾಂಕು ಮತ್ತು ATM ಫೆಸಿಲಿಟೀಸ್ ಇದೆ, ಸೋಲಾರ್ ಎನೇಬಲ್ಡ್ ಕ್ಯಾಂಪಸ್ಸು, ಟೆಂಪಲ್ ಒಂದಿದೆ, ಜಿಮ್ಮು, ಆಂಪಿ ಥಿಯೇಟರು, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಫೆಸಿಲಿಟೀಸ್ ಇದೆ, ಹೈ ಸ್ಪೀಡ್ ವೈಫೈ ಪ್ರೊವೈಡ್ ಮಾಡ್ತಾರೆ. RNSIT ಪ್ಲೇಸ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಇದು ಇಂಟರ್ನ್ಶಿಪ್ ಆಫರ್ಸು. ಇಂಟರ್ನ್ಶಿಪ್ ಬಗ್ಗೆ ಅಷ್ಟೊಂದು ಡಿಸ್ಕಸ್ ಮಾಡೋದು ಬೇಡ, ವಿಡಿಯೋ ಲೆಂದಿ ಆಗುತ್ತೆ, ನೀವು ಬೇಕಾದ್ರೆ ಅನಲೈಸ್ ಮಾಡ್ಬೋದು ವಿಡಿಯೋ ಪಾಸ್ ಮಾಡಿ. ಇದು ಡಿಪಾರ್ಟ್ಮೆಂಟ್ ವೈಸ್ ಇಂಟರ್ನ್ಶಿಪ್ ಆಫರ್ಸು. ಇದು ಡಿಪಾರ್ಟ್ಮೆಂಟ್ ವೈಸು ಹೈಯೆಸ್ಟ್ ಇಂಟರ್ನ್ಶಿಪ್ ಸ್ಟೈಪೆಂಡ್ ಪರ್ ಮಂತ್ ಕೊಟ್ಟಿರೋದು. ಈಗ ಪ್ಲೇಸ್ಮೆಂಟ್ಸ್ ಬಗ್ಗೆ ನೋಡಿದ್ರೆ ಡಿಪಾರ್ಟ್ಮೆಂಟ್ಸ್ ವೈಸು ಪ್ಲೇಸ್ಮೆಂಟ್ ಆಫರ್ಸ್ ನೋಡ್ಬೋದು. ಇದು 2024 ಬ್ಯಾಚ್ವರೆಗೂ ಇದೆ, 2025 ಬ್ಯಾಚ್ ಇನ್ನೂ ನಡೀತಾ ಇದೆ. ಇದು ಡಿಪಾರ್ಟ್ಮೆಂಟ್ ವೈಸು ಹೈಯೆಸ್ಟ್ CTC ಇದು 2024 ಬ್ಯಾಚ್ವರೆಗೂ ಇದೆ, 25th ಬ್ಯಾಚು ಇನ್ನೂ ನಡೀತಿದೆ. RNSIT ಪ್ಲೇಸ್ಮೆಂಟ್ಸ್ ಹೈಲೈಟ್ಸ್ ನೋಡಿದ್ರೆ 1000 ಆಫರ್ಸ್ ಬಂದಿದೆ 2025 ಬ್ಯಾಚಲ್ಲಿ, ಇನ್ನೂ ಆನ್ಗೋಯಿಂಗ್ ಇನ್ನೂ ನಡೀತಾ ಇದೆ. ಹೈಯೆಸ್ಟ್ CTC 2025ಅಲ್ಲಿ 50 LPA. ಇಂಟರ್ನ್ಶಿಪ್ ಆಫರ್ಸು 400 ಬಂದಿದೆ, ಇನ್ನೂ ನಡೀತಾ ಇದೆ. ಹೈಯೆಸ್ಟ್ ಇಂಟರ್ನ್ಶಿಪ್ ಸ್ಟೈಪಂಡು 2025 ಬ್ಯಾಚಲ್ಲಿ 1.1 lakh ಪರ್ ಮಂತು. ಜಾಬ್ ಆಫರ್ಸ್ 2024 ಬ್ಯಾಚಲ್ಲಿ 1,071 ಇನ್ನೂ ನಡೀತಾ ಇದೆ. ಹೈಯೆಸ್ಟ್ CTC 2024 ಬ್ಯಾಚಲ್ಲಿ 26.65 lakhs. ಇಂಟರ್ನ್ಶಿಪ್ ಆಫರ್ಸು 2024 ಬ್ಯಾಚಲ್ಲಿ 470 ಬಂದಿದೆ. ಜಾಬ್ ಆಫರ್ಸು 1,386 ಬಂದಿದೆ 2023 ಬ್ಯಾಚಲ್ಲಿ. ಹೈಯೆಸ್ಟ್ CTC 56 LPA. ಹೈಯೆಸ್ಟ್ ಇಂಟರ್ನ್ಶಿಪ್ ಬಂದುಬಿಟ್ಟು 2023 ಬ್ಯಾಚಲ್ಲಿ 1,50,000 ಪರ್ ಮಂತು. 200 ಕಂಪ್ನೀಸ್ ಪ್ಲಸ್ ವಿಸಿಟ್ ಆಗಿರುತ್ತೆ. ಇದು RNSIT ಲೊಕೇಶನ್ನು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸು. ಏನಾದರೂ ಅಡ್ಮಿಷನ್ ರಿಲೇಟೆಡ್ ಕ್ವೈರೀಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.